ರಿಯಲ್ ಎಸ್ಟೇಟ್ ಶೂರ ರಾಜೀವ್ ಗೌಡ ಎಲ್ಲಿದ್ದಾನೆ? ಊರು ಬಿಟ್ಟು ಪರಾರಿಯಾಗಿರುವ ನಟೋರಿಯಸ್ ಎಲ್ಲಿದ್ದಾನೆ? ಕೇರಳದ ಕಡೆ ಓಡ್ ಹೋಗಿದ್ದಾನ? ಧಮ್ಕಿ ರಾಜೀವ, ಚಪ್ಪಲಿ ರಾಜೀವ. ಪೌರಾಯುಕ್ತೆಗೆ ಫೋನ್ನಲ್ಲಿ ಧಮ್ಕಿ ಹಾಕೋ ರೀತಿ ಆಗ ಇದ್ದಂತಹ ಧೈರ್ಯ ಈಗ 13 ದಿನಗಳಿಂದ ಇಲ್ಲ ಚಪ್ಪಲಿ ರಾಜೀವನಿಗೆ. ಈತ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ. ಹಾಕಿದ್ರೆ ಅಷ್ಟು ನಟೋರಿಯಸ್ ಆತ ಹುಡುಕಕ್ಕೆ ಆಗದೆ ಇರುವಂತಹ ಸ್ಥಳದಲ್ಲಿ ಗೌಪ್ಯವಾಗಿ ಅಡಕಿ ಕುಳಿತು ಬಿಟ್ಟಿದ್ದಾನ. ಪೊಲೀಸರಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದ ರಾಜೀವ್ ಗೌಡ. ರೈಲ್ವೆ ನಿಲ್ದಾಣಕ್ಕೆ ರಾಜೀವ್ನನ್ನ ಡ್ರಾಪ್ ಮಾಡಿದ್ರು ಸಂಬಂಧಿಕರು. ರೈಲಿನ ಮೂಲಕ ಕೇರಳಕ್ಕೆ ರಾಜೀವ್ ಗೌಡ ತೆರಳಿರುವಂತಹ ಸಾಧ್ಯತೆ ಇದೆ. ಕೇರಳದ ಕಡೆಗೆ ತನಿಖೆಗೆ ದೃಷ್ಟಿ ಹರಿಸಿದ್ದಾರೆ ಪೊಲೀಸರು. ಚಿಕ್ಕಬಳ್ಳಾಪುರ ಪೊಲೀಸರು ರೈಲ್ವೆ ನಿಲ್ದಾಣದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕ್ಯಾಮೆರಾಗಳನ್ನ ಹುಡುಕಿದಾಗ ಸ್ಪಷ್ಟವಾದ ಚಿತ್ರಣ ಕಂಡು ಬಂದಿಲ್ಲ. ಈಗ ರಾಜೀವ್ನನ್ನ ಡ್ರಾಪ್ ಮಾಡಿದವರ ಬೆನ್ನತ್ತಿದ್ದಾರೆ ಪೊಲೀಸರು. ಮಾಹಿತಿಯನ್ನ ಕಲೆ ಹಾಕಿದ ಮೇಲೆ ಅವರು ಮಂಗಳೂರಿನಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂತು. ತಕ್ಷಣ ಅವರು ಅಲ್ಲಿಂದ ಕೂಡ ಪರಾರಿಯಾಗಿದ್ದಾರೆ. ಅಲ್ಲಿ ಅವರ ವಾಹನವನ್ನ ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟಿರುವಂತ ಮಾಹಿತಿ, ಅವರ ವಾಹನ ಚಾಲಕರು ಅಲ್ಲಿ ಹೋಗಿ ನಿಲ್ಲಿಸಿ ಅಲ್ಲಿಂದ ಅವರು ನಿರ್ಗಮಿಸಿರುವಂಥದ್ದು CCTV ಮುಖಾಂತರ ಲಭ್ಯ ಆಗಿದೆ. ಮತ್ತೆ ನಂತರ ಅಲ್ಲಿ ಕೂಡ ಅವರು ಎಲ್ಲಿ ವಾಸ ಇದ್ರು, ಎಲ್ಲಿ ಯಾರ ಜೊತೆ ಇದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಪೊಲೀಸ್ ಇಲಾಖೆಯವರ ನಿರಂತರ ಪ್ರಯತ್ನದ ನಡುವೆ ಕೂಡ ಅವರು ಸಿಗ್ತಾ ಇಲ್ಲ. ಆದರೆ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನ್ಯಾಯಾಲಯ ಕೂಡ ಅವರ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಅದರಿಂದ ಈ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕೆ ನಾನು ಈ ಒಂದು ವೇದಿಕೆಯಲ್ಲೇ ಬಹಳ ಸ್ಪಷ್ಟವಾಗಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲರಿಗೂ ಧೈರ್ಯ ತುಂಬತಕ್ಕಂಥದ್ದು ಮತ್ತು ನಿಮ್ಮ ಜೊತೆ ನಾವಿದ್ದೀವಿ, ಕಾನೂನಿನ ಪಾಲನೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮಟ್ಟಿಗೆ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದೇನೆ. ಈಗ ನೋಡಿ, ಬಂಧನಕ್ಕೆ ಡೆಡ್ ಲೈನು ಮತ್ತೊಂದು ಕೊಡೋದಕ್ಕೆ ನಾನು ಇಲ್ಲಿ ಜಿಲ್ಲಾ ಮಂತ್ರಿ. ಆದರೂ ಕೆಲವು ಸಂದರ್ಭದಲ್ಲಿ ಕೆಲವರು ಅದನ್ನು ತಪ್ಪಿಸ್ಕೊಂಡು ಹೋಗುವಂಥದ್ದು ಇರ್ತದೆ. ಆದರೆ ಕಾನೂನಿನನ್ನ ಭಾಳ ದಿವಸ ತಪ್ಪಿಸ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಿಕ್ಕಾಕೊಳ್ಳೇಬೇಕು. ಇವತ್ತಲ್ಲ ನಾಳೆ ಅವರ ಬಂಧನ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಧಮ್ಕಿ ರಾಜೀವ, ಚಪ್ಪಲಿ ರಾಜೀವ ಅಬ್ಸ್ಕಾಂಡಿಂಗ್ ಆಗಿ 13 ದಿನಗಳು ಕಳೀತಾ ಬರ್ತಾ ಇದೆ. ಆದ್ರೂ ಕೂಡ ಆಫ್ಟರ್ ಆಲ್ ರಾಜೀವ್ ಗೌಡನನ್ನ ಹಿಡಿಯೋದಕ್ಕೆ ಪೊಲೀಸರಿಗೆ ಆಗ್ತಾ ಇಲ್ವಾ? ಚಳ್ಳೆ ಹಣ್ಣನ್ನ ತಿನ್ನಿಸ್ತಿದಾನ. ಜೊತೆಗೆ ಪೊಲೀಸರೇ ಆತನ ಬೆನ್ನಿಗೆ ಏನಾದ್ರೂ ನಿಂತಿದ್ದಾರಾ ಅನ್ನುವಂಥದ್ದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ರಾಜೀವ್ ಗೌಡ ಈತ ಎಲ್ಲಿದ್ದಾನೆ? ಅವನನ್ನ ಟ್ರೇಸ್ ಮಾಡಕ್ ಆಗ್ತಾ ಇಲ್ವಾ? ಅಥವಾ ವಿದೇಶಕ್ಕೆ ಹೋಗಕ್ ಬಿಟ್ಬಿಟ್ಟಿದಾರಾ? ಹೇಗೆ? ಚೈತ್ರ, ಇದೇ ಒಂದು ಸಂಶಯ ಇರುವಂಥದ್ದು. 13 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡನನ್ನು ಹಿಡಿಯೋಕೆ ಪೊಲೀಸರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಕರ್ನಾಟಕ ಪೊಲೀಸರು ಅಷ್ಟು ಶಕ್ತರಿಲ್ವ ಎಂಬ ಪ್ರಶ್ನೆಯನ್ನ ಸದ್ಯಕ್ಕೆ ಎಲ್ಲರೂ ಕೂಡ ಎತ್ತಾ ಇದ್ದಾರೆ. ಆದರೆ ಪ್ರಭಾವಿಗಳ ಕೈವಾಡ ಇದರ ನಡುವೆ ಇರೋ ಬಗ್ಗೆ ಸಾಕಷ್ಟು ಸಂಶಯಗಳು ಕೂಡ ವ್ಯಕ್ತವಾಗಿದೆ. ಕಳೆದ 4 ದಿನಗಳಿಂದ ಚಿಕ್ಕಬಳ್ಳಾಪುರ ಪೊಲೀಸರು ಮಂಗಳೂರಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಮಂಗಳೂರಿನ ಉದ್ಯಮಿಯೋರ್ವ ರಾಜೀವ್ ಗೌಡನಿಗೆ ಆಶ್ರಯ ಕೊಟ್ಟಿರೋದು ಕೂಡ ಗೊತ್ತಾಗಿದೆ. ಮತ್ತು ಆತ ಇಲ್ಲಿಂದ ಎಸ್ಕೇಪ್ ಆಗೋಕೆ ನೆರವನ್ನ ನೀಡಿರೋದು ಕೂಡ ಗೊತ್ತಾಗಿದೆ. ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿ ರಾಜೀವ್ ಗೌಡನನ್ನ ಆತನ ಸಂಬಂಧಿಕರ ಕಾರ್ನಲ್ಲಿ ಒಬ್ಬ ಚಾಲಕ ಡ್ರಾಪ್ ಮಾಡಿ ಹೋಗಿರೋದು ಕೂಡ CC ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗ್ತದೆ. ಆದ್ರೆ ಅಲ್ಲಿಂದ ರಾಜೀವ್ ಗೌಡ ಎಲ್ಲಿ ಹೋಗ್ತಾನೆ ಅಂದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಒಂದ ಕೇರಳ ಭಾಗಕ್ಕೆ ಅಥವಾ ಗೋವಾ ಭಾಗಕ್ಕೆ ಹೋಗಿರುವಂತ ಸಾಧ್ಯತೆಗಳು ಕೂಡ ಇದೆ. ರೈಲ್ವೆ ಸ್ಟೇಷನ್ನ ಹಲವು CCTV ಕ್ಯಾಮೆರಾಗಳಲ್ಲಿ ಸ್ಪಷ್ಟವಾಗಿ ಆ ಫೂಟೇಜ್ ಸಿಗದ ಕಾರಣಕ್ಕಾಗಿ ಯಾವ ರೈಲು ಹತ್ತಿದ್ದಾನೆ ಎಂಬ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ಸ್ಪಷ್ಟವಾಗಿ ದೊರಕ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ತಂಡ ಕೇರಳ ಭಾಗಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಮಂಗಳೂರಿನ ಕೇರಳ ಭಾಗಕ್ಕೆ ಅತಿ ಹೆಚ್ಚಿನ ರೈಲಿನ ಸಂಪರ್ಕ ಇರುವಂತದ್ದು. ಈ ನಿಟ್ಟಿನಲ್ಲಿ ಆತ ರೈಲು ಹತ್ತಿ ಕೇರಳಕ್ಕೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಂಗಳೂರಿನ 4 ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಅಲ್ಲಲ್ಲಿ ತನಿಖೆಯನ್ನ ಮಾಡಿದ್ರು. ಆದ್ರೆ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಮಂಗಳೂರಿನ ನಗರ ಪೊಲೀಸರಿಗೆ ಕೊಟ್ಟಿಲ್ಲ. ಹಾಗಾಗಿ ಮಂಗಳೂರು ನಗರದಲ್ಲಿ ಸ್ವತಂತ್ರವಾಗಿ ಪೊಲೀಸರು ಅಂದ್ರೆ ಚಿಕ್ಕಬಳ್ಳಾಪುರ ಪೊಲೀಸರು ತನಿಖೆಯನ್ನ ಮಾಡಿದ್ರು. ಈಗ ಆತ ಕೇರಳ ಭಾಗಕ್ಕೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೇರಳದ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಆಶ್ರಯವನ್ನ ಪಡೆದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ತನಿಖೆಯನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಇದರ ಜೊತೆಗೆ ಮಂಗಳೂರಿಗೆ ಹೇಗೆ ಬಂದ, ಇಲ್ಲಿ ಯಾರ ಮನೆಯಲ್ಲಿದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ ಎಂಬೆಲ್ಲ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಆ ಪ್ರಭಾವಿಯನ್ನ ಹಿಡಿದು ರಾಜೀವ್ ಗೌಡ ಎಲ್ಲಿದ್ದಾನೆ ಎಂಬುದರ ಬಗ್ಗೆ ಶೋಧ ಕಾರ್ಯ ಮಾಡೋದಾಗಿ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ ಬಿಚ್ಚಿಕೊಡ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ.